ಸರಿ, ಮೊದಲು ಆ ಸಮಸ್ಯೆ ಏನು ಅನ್ನೋದನ್ನು ಹೇಳ್ರಿ. ಸರಿತಾ, ಈ ರಾಜುಗ ಗೌರ್ಮೆಂಟ್ ನೌಕರಿ ಯಾವಾಗ ಬಂದೈತಿ ಅವಾಗಿಂದ ಅವನ ಕೊಬ್ಬು ಅಹಂಕಾರ ಎಲ್ಲ ಅತ್ತಿಯಾಗಾಗ್ಬಿಟ್ಟೈತಿ. ಮನ್ಯಾಗ ಅಲ್ಲ, ಈ ಜಗತ್ತಲ್ಲಿನ ಯಾರಿಗೂ ಸಿಗ್ಲಾರ್ದ ಕೆಲಸ ಅವನಿಗೆ ಸಿಕ್ಕೈತನ ಅನ್ನಂಗೆ ಸೊಕ್ಕು ತೋರ್ಸಾಕುಂತಾನ. ಆ ಕವಿತಾ ಜಗತ್ನಲ್ಲಿ ಯಾರಿಗೂ ಇಲ್ಲದೆ ಇರೋ ಶ್ರೀಮಂತಿಕೆ ಆಕೆಗೆ ಐತನ ಅನ್ನಂಗೆ ಸೊಕ್ಕು ತೋರ್ಸಾಕುಂತಾನ. ಅವರಿಬ್ಬರು ಸೊಕ್ಕನ್ನು ಮುರಿಲಿಲ್ಲ ಅಂದ್ರೆ ಮನ್ಯಾಗ ನೆಮ್ಮದಿನೇ ಇರಂಗಿಲ್ಲ. ಇಷ್ಟು ದಿನ ನಮ್ಮ ಗಂಡಂದ್ರೆ ತಾವು ಕಷ್ಟಪಟ್ಟು ತಮ್ಮ ತಮ್ಮನ್ನು ಓದಿಸಿದ್ರ ಅವನು ಒಂದು ಚೂರು ಕರುಣೆನೂ ಇಲ್ಲ, ಕನಿಕರನೂ ಇಲ್ಲ. ಅವನಿಗೆ ಒಂದು ಇಷ್ಟರ ಹೌದು, ನಮ್ಮ ಅಣ್ಣನವರು ನಮ್ಗೆ ಇಷ್ಟು ದಿನ ಇಷ್ಟೆಲ್ಲ ಸಹಾಯ ಮಾಡೋರಂತ ಅನ್ನೋದು ಒಂದು ಉಪಕಾರದ ಭಾವನೆ ಕೂಡ ಇಲ್ಲ ಅವನಿಗೆ, ಗೊತ್ತಾ? ಅಷ್ಟು ಸೊಕ್ಕಿನ ಮಾತೆಲ್ಲ ಮಾತಾಡೋಣ ಅವನು. ನಾನಂತ ಇವಾಗ ಒಂದು ತೀರ್ಮಾನಕ್ಕೆ ಬಂದುಬಿಟ್ಟಿದ್ದೀನಿ. ಅವನಿಗೇನು ಕೆಲಸನ ನನ್ನ ಗಂಡ ಮತ್ತು ಚಂದ್ರು ಮಾವರೇನು ಕಷ್ಟಪಟ್ಟು ದುಡ್ದು ಏನು ಕೊಡ್ಸಾರಲ್ಲ, ಹಂಗೆ ಮಾವರು ಎಷ್ಟು ಕಷ್ಟಪಟ್ಟಾರ. ಇವರೆಲ್ಲ ಕಷ್ಟಪಟ್ಟು ದುಡ್ದು ಅವನಿಗೇನು ಕೆಲಸ ಕೊಡ್ಸಾರಲ್ಲ, ಆ ಕೆಲಸನ ಕಿತ್ಕೊಂಡ್ರನ ಅವನಿಗೆ ಅರಿವಾಗೋದು. ಈಕೆ ಕವಿತಾ ಏನು ಹೇಳ್ತಾಳಂದ್ರೆ, ಆಕೆ ಗಂಡಗೆ ನಾಲೆಜ್ ಇದ್ದಿದ್ದಕ್ಕೋಸ್ಕರ ಆ ಕೆಲಸ ಸಿಕ್ಕೈತಂತ. ಇವರಿಬ್ಬರು ಇವ್ರು 3 ಜನ ಕಷ್ಟಪಟ್ಟು ದುಡ್ಡು ಕೊಟ್ಟು ಅವನಿಗೆ ಓದಿಸಿದಕ್ಕೇನು ಕೆಲಸ ಬಂದಿಲ್ಲ ಅಂತ. ಅವನಿಗೆ ಈ ಜಗತ್ತಲ್ಲಿ ಯಾರಿಗೂ ಇಲ್ಲದೆ ಇರೋ ನಾಲೆಜ್ ಇದ್ದಿದ್ದಕ್ಕೋಸ್ಕರ ಅವನಿಗೆ ಕೆಲಸ ಸಿಕ್ಕೈತಂತ. ಎಷ್ಟು ಸೊಕ್ಕ ಅವನಿಗೆ ಅಲ್ಲ. ಆ ಜಗತ್ತಲ್ಲಿ ಯಾರೂ ಮಾಡದೇ ಇರೋ ಕೆಲಸನ ಏನಕ್ಕೆ ಗಂಡನ ಮಾಡಾಕುಂತ ನಾನು ಹಂಗೆ ಮಾತಾಡಕ್ಕುಂತಾರ. ಸರಿತಾ, ಮನೆಯಲ್ಲಿ ನೆಮ್ಮದಿನೇ ಇಲ್ಲ, ಗೊತ್ತಾ? ನನ್ನ ಗಂಡ ಪಾಪ, ನನ್ನ ಗಂಡ ಮಾವರು ಕೃಷ್ಣ ಎಲ್ಲ ಎಷ್ಟು ಕಷ್ಟಪಟ್ಟು ದುಡಿತಾರೆ ಗೊತ್ತಾ? ಹೊಲದಲ್ಲಿ ಇಡೀ ವರ್ಷ ದುಡಿದು ಮನೆಗೆ ಕಾಳು ಕಡಿ ಎಲ್ಲ ತಂದಾಕ್ತಾರೆ. ಅದು ಯಾವುದೂ ಇವ್ರಿಗೆ ಕಣ್ಣಿಗೆ ಕಾಣೋದೇ ಇಲ್ಲ. ಹೊಲದಾಗ ಕೆಲಸ ಮಾಡೋದನ್ನು ಒಂಥರ ಭಿಕ್ಷುಕರು ನೋಡ್ದಂಗೆ ನೋಡಾಕುಂತಾರೆ ನಮಗೆ. ಅದಕ್ಕೆ ಅವ್ರ ಸೊಕ್ಕು ಮುರಿಸ್ಬೇಕಂದ್ರೆ ಆ ಕೈಯಾಗಿರೋ ಕೆಲಸನ ಕಳೀಲೇಬೇಕು. ನಾನೇನು ಅವ್ರ ಕೆಲಸನ ಪರ್ಮನೆಂಟಾಗಿ ತೆಗೆದ ಬಿಡ್ಬೇಕಂತ ಹೇಳಾಕುಂತಿಲ್ಲ. ಅವನಿಗೆ ಬುದ್ಧಿ ಬರೋವರೆಗೂ ಅವನ ಕೈಯಾಗ ಆ ಕೆಲಸ ಮಾತ್ರ ಸಿಗಬಾರ್ದು. ಹಂಗೆ ಮಾಡಿ ಸರಿತಾ, ಅದು ನಿನ್ನ ಕೈಯಲ್ಲಿ ಮಾತ್ರ ಸಾಧ್ಯ. ಅದಕ್ಕೋಸ್ಕರ ನೀನು ಸಹಾಯ ಕೇಳ್ತಾ ಇರೋದು. ನೀವು ಹೇಳೋದು ಸರಿಯೇ ಇದೆ. ಅಲ್ಲ, ನಿಮ್ಮ ಮನೆಯಲ್ಲಿ ಅವರೆಲ್ಲ ಕಷ್ಟಪಟ್ಟು ದುಡಿದು ಅವನಿಗೆ ಓದಿಸಿಲ್ಲ ಅಂದಿದ್ದಿದ್ರೆ ಅವನ ಕೈಯಲ್ಲಿ ಓದೋದಾಗ್ತಿತ್ತ? ಒಂದು ಸ್ವಲ್ಪನೂ ಉಪಕಾರದ ಭಾವನೆ ಇಲ್ಲ ಅವನಿಗೆ. ಇಲ್ಲ ಸರಿತಾ, ಅವನಿಗೆ ಒಂದು ಚೂರು ಕೂಡ ಉಪಕಾರದ ಭಾವನೆಯೇ ಇಲ್ಲ. ಅದಕ್ಕೋಸ್ಕರ ನಾ ಈ ತೀರ್ಮಾನಕ್ಕೆ ಬಂದಿದ್ದೆ. ದಯವಿಟ್ಟು ನೀನು ಕೈ ಮುಗಿತೀನಿ, ಹೇಗಾದರೂ ಮಾಡಿ ಅವನಿಗೆ 1-2 ತಿಂಗಳು ಕೆಲಸ ಹೋಗೋ ಹಂಗೆ ಮಾಡು. ಇದೇನ ಅಂತಾರಲ್ಲ, ಸಸ್ಪೆಂಡ ಏನು, ಹಂಗಾಗಂಗೆ ಮಾಡು. ಆಮೇಲೆ ಬೇಕಾದ್ರೆ ನೋಡಿದ್ರಾಯ್ತು. ಆದ್ರೆ ಅವನಿಗೆ ಯಾವುದೋ ಕಾರಣಕ್ಕೂ 2 ತಿಂಗಳು ಬಿಟ್ಟು ಮತ್ತೆ ವಾಪಸ್ ಅವನಿಗೆ ಕೆಲಸ ಸಿಗುತ್ತಾ ಅನ್ನೋದು ಮಾತ್ರ ಅವನಿಗೆ ಗೊತ್ತಾಗಬಾರ್ದು. ಹಾಗೇನಾದರೂ ಮಾಡು ಸರಿತಾ. ಅಷ್ಟೇ ತಾನೇ, ನೀನು ಯೋಚನೆ ಮಾಡಬೇಡ. ಈ ವಿಷಯನ ನಮ್ಮ ಡ್ಯಾಡಿ ಹತ್ರ ಮಾತಾಡ್ತೀನಿ. ನಮ್ಮ ಡ್ಯಾಡಿ ಹೇಗೋ ಎಲ್ಲರೂ ಪರಿಚಯ ಇದ್ದಾರಲ್ಲ, ಅವನು ವರ್ಕ್ ಮಾಡ್ತಾನಲ್ಲ ಆ ಆಫೀಸ್ನಲ್ಲಿ ಎಲ್ಲರೂ ಪರಿಚಯ ಇದ್ದಾರೆ ನಮ್ಮ ಡ್ಯಾಡಿಗೆ. ನಾನು ಅದ್ರ ಬಗ್ಗೆ ಮಾತಾಡಿ ನಿಮ್ಮ ಹತ್ರ ಒಂದು ಏನನ್ನೋದು ಹೇಳ್ತೀನಂತ. ಅರೆ, ಮಾವರು ಬಂದ್ರಿಲ್ಲೇ. ಸರಿತಾ, ನೀನು ಇಲ್ಲೇ ಇದೇನೋ, ಚಲೋ ಆತ್ಬಿಡು. ಅನ್ನಂಗೆ ಆರಾಮದಿರಾ? ಹಾಂ ರೀ ಅಂಕಲ್, ನಾ ಆರಾಮದೀನಿ. ನೀವು ಆರಾಮದಿರಿ? ಹ್ಞೂನವ್ವ, ನಾನು ಆರಾಮದೀನಿ ನೋಡು. ಏನವ್ವ ಸವಿತಾ, ಲಲಿತಾ ಇಲ್ಲಿಗೆ ಬಾ ಅಂತ ಅಂದ್ರಲ್ಲ, ಸೀದಾ ಮನೆಗೆ ಹೊಂಟಿದ್ದೆ ನಾನು. ಮಾವರ ಮನ್ಯಾಗ ಒಂದು ಸ್ವಲ್ಪ ಜಗಳ ಇವು ನಡೆದಿದ್ವು ರೀ ನೀವು ಇಲ್ಲಾದಾಗ. ಅದಕ್ಕೆ ಅದ್ರ ಬಗ್ಗೆ ಇಲ್ಲೇ ನಿಮ್ಮ ಹತ್ರನ ಡೈರೆಕ್ಟಾಗಿ ಮಾತಾಡಿದ್ರಾತಂತ ಇಲ್ಲಿಗೆ ಕರೆದೆ ರೀ ಮಾವರ. ಮನೆಯಲ್ಲಿ ಮಾತಾಡೋದು ಯಾಕೋ ಸರಿ ಅನ್ನಿಸ್ಲಿಲ್ಲ. ಯಾಕಂದ್ರೆ ನಾವೇನಾರು ಹೇಳಕ್ಕೆ ಬಂದ್ರೆ ಅಲ್ಲಿ ಸುಮ್ಮನೆ ಒಂದಕ್ಕೊಂದು ಇನ್ನೊಂದು ಮಾತಾಡು ಮತ್ತು ಜಗಳ ದೊಡ್ಡದಾಗ್ಬಿಡುತ್ತೆ. ಅದಕ್ಕೋಸ್ಕರ ಇಲ್ಲೇ ಡೈರೆಕ್ಟಾಗಿ ನಿಮ್ಮ ಹತ್ರ ಮಾತಾಡಿದ್ರಾತಂತ ಇಲ್ಲಿಗೆ ಕರೆದಿದ್ದು. ಮತ್ತೆ ಮನ್ಯಾಗ ಜಗಳ ಆತಾವ. ನನಗಂತೂ ಸಾಕು ಹೋಗ್ಬಿಟ್ಟೈತವ. ಏನವ ಇದು ಮನೆ ಏನದು ದಿನಾ ಒಂದಕ್ಕೂ ಮನ್ಯಾಗ ಜಗಳ ನಡೆಯಾಕುಂತ್ರೆ ಹೆಂಗೆ? ಏನಾತ ಹೇಳವ ಜಗಳನರ? ಅದು ಮಾವರ, ಮೊನ್ನೆ ರಾಜುಗ ಮತ್ತು ಇವ್ರ 3 ಅಣ್ಣ ತಮ್ಮರ ನಡುವೆ ಜಗಳ ಆತ್ರಿ. ಅದು ಏನವ ಇಷ್ಟೆಲ್ಲ ಆತ ಮನ್ಯಾಗ? ಅಲ್ಲ, ಮನ್ಯಾಗ ಒಬ್ಬರ ಓದ್ಲಿ ಚಂದನ ತಂಗ ಅಂತಂದು ಅವನಿಗೆ ಕಷ್ಟಪಟ್ಟು ದುಡಿದು ಓದಿಸಿದ್ರ, ಈಗ ಈ ಚಂದ್ರುಗ ಕೃಷ್ಣಗ ಬಾಯಿಗೆ ಬಂದಂಗೆ ಮಾತಾಡಕೊಂತಾನೆ ಅವ. ಇಲ್ಲ, ಅವನು ಇವತ್ತು ಸುಮ್ಮನೆ ಬಿಡಂಗಿಲ್ಲ. ಇವತ್ತು ಅವನು ಕುತ್ತಿಗೆ ಮೇಲೆ ಕಾಲಿಟ್ಟು ಅವನು ಜೀವನ ತೆಗೆದು ಬಿಡ್ತೀನಿ ಅತ್ತಗ. ಅವನಿಗೆ ಕೂದಿಸಿದ್ದು ನಮ್ದ ದುಡ್ಡು ತಪ್ಪೈತತ್ತಾಗ. ಅಂಕಲ್ ಸಿಟ್ಟಿನಲ್ಲಿ ಯಾವ ನಿರ್ಧಾರನೂ ತಗೋಬೇಡಿ. ಒಂದು ನಿಮಿಷ ನಮ್ಮ ಮಾತನ್ನು ಕೇಳ್ರಿ. ಏನು ಕೇಳೋದವ? ಅವನಿಗೆ ದೊಡ್ಡ ಕೆಲಸ ಸಿಕ್ಕೈತಿ, ಕಾಲು ನೆಲದ ಮೇಲೆ ನಿಂತ್ಕೊಳವಲ್ದು. ಮನ್ಯಾಗ ಯಾರ ಜೊತೆನೂ ಚಂದಂತಂಗೆ ಮಾತಾಡವಲ್ಲ. ಸೊಕ್ಕು ದುಡ್ಡಿಂದ ದಿಮಾಕ್ ತೋರ್ಸಾಕೊಂತಾನವ. ಅವನಿಗೆ ಹಿಂಗಾದ್ರೆ ಬಗೆಹರಿಯಂಗಿಲ್ಲ. ಮಾಡ್ತೀನಿ ಅವನಿಗೆ. ಅವನು ಮೊದಲ ನಂದ ತಪ್ಪು. ಓದ್ಸಂಗಿದ್ರೆ 3 ಜನಕ್ಕೂ ಓದಿಸ್ಬೇಕಾಗಿತ್ತು ನಾನು. ಇಲ್ಲ 3 ಜನಕ್ಕೂ ಬಿಡಿಸ್ಬಿಟ್ಟಿದ್ರೆ ಚಲೋ ಆಕಿತ್ತು. ಇವರಿಬ್ಬರು ಓದಲಿಲ್ಲ. ನಮ್ಮ ತಮ್ಮನಾರು ಓದಲಿ, ನಮಗಂತೂ ಓದು ತಲೆಗೆ ಹತ್ತಲಿಲ್ಲ. ಅವನಾರು ಓದಲಿ ಅಂತ ಇವರಿಬ್ಬರು ಎಷ್ಟು ಕಷ್ಟಪಟ್ಟು ಓದ್ಸಾರ ಗೊತ್ತಾನವ ಅವನಿಗೆ. ಆದರೆ ಇವನಿಗೆ ನೋಡಿದ್ರೆ ಹತ್ತಿದ್ದ ಏನೇನೋ ಜಾಡಿಸಿ ಒದ್ಯಾಕೊಂತಾನಂದ್ರೆ ಎಷ್ಟು ಸೊಕ್ಕಿರ್ಬೇಡ ಇವನು ಸೊಕ್ಕು ಏನಾರು ಮುರಿಲಿಲ್ಲ ಅಂದ್ರೆ ನನ್ನ ಹೆಸರು ಮಂಜಪ್ಪನ ಅಲ್ಲ.
ಅಂಕಲ್, ಇವಾಗ ನೀವೇನಾದರೂ ಹೋಗಿ ಬೈದ್ರೆ ಹೊಡೆದ್ರೆ ಅವ್ನು ಸೀದಾ ಮನೆ ಬಿಟ್ಟು ಹೊರಗಡೆ ಹೋಗ್ಬಿಡ್ತಾನೆ. ಇಲ್ಲ ಅಂದ್ರೆ ನಾನು ದುಡ್ದೀನಿ, ನಾನು ನನ್ನ ಕಾಲ ಮೇಲೆ ನಾನು ನಿಂತೀನಿ, ಯಾರ ಸಹಾಯನೂ ಇಲ್ಲ, ಹಂಗಿಲ್ಲ ಅಂತ ಅವ್ನು ಮಾತಾಡೋದು ಭಾಳ ಸುಲಭ. ಯಾಕಂದ್ರೆ ಅವನಿಗೆ ಒಂದು ಚೂರು ಇಲ್ಲ, ನಮ್ಮ ಮನೆಯಾಗ ಎಲ್ಲರೂ ಕಷ್ಟಪಟ್ಟು ಓದ್ಸಾರನು ಭಾವನೆನೇ ಇಲ್ಲ. ಅಂಥವ್ನ ಮುಂದೆ ಹೋಗಿ ನೀವು ಹೇಳಿದ್ರೆ ಏನದು ಕೋಣದ ಮುಂದೆ ಕಿನ್ನರಿ ಬಾರಿಸ್ದಂಗೆ ಆಕೈತ್ರಿ. ಮತ್ತು ಹಂಗಂತ ಸುಮ್ಮನಿರ್ಬೇಕನ್ನವ ನಾನು. ಮಾವರ, ನಿಮಗೆ ಸುಮ್ಮನೆ ಅಂತ ಹೇಳಾಕೊಂತಿಲ್ರಿ. ಇವಾಗ ನಾವೆಲ್ಲರೂ ಸೇರಿ ಒಂದು ಪ್ಲ್ಯಾನ್ ಮಾಡೀವಿ. ಅದಕ್ಕೆ ನೀವು ನಮಗೆ ಸಾಥ್ ಕೊಡ್ಬೇಕ್ರಿ. ನೀವು ನಮಗೆ ಸಾಥ್ ಕೊಟ್ರಂದ್ರೆ ಅವಾಗ ಅವ್ರ ಸೊಕ್ಕೆಲ್ಲ ಮುರಿತೈತಿ. ಸರಿ, ಅದು ಏನಂತ ಹೇಳ್ರವ. ಅಂಕಲ್, ಇವಾಗ ನಾನು ಏನು ಹೇಳ್ತೀನಿ ಅದನ್ನು ಲಕ್ಷ್ಯ ಕೊಟ್ಟು ಕೇಳ್ರಿ. ನೀವು ಇನ್ಮೇಲೆ ಮನೆಯಲ್ಲಿ ಹಂಗೆ ಇರಬೇಕು, ಮನೆಯಲ್ಲಿ ಎಲ್ಲರೂ ಹಂಗೆ ನಡ್ಕೋಬೇಕು, ಸರಿನಾ? ಸರಿ ಹೇಳುವ. ಅಂಕಲ್, ಇದರಿಂದ ಅವನಿಗೆ ಬುದ್ಧಿ ಬರುತ್ತಂತ ಅನ್ಕೊಂಡಿದ್ದಾನವ ನೀವು? ಮಾವರ, ಮೊದಲು ಇದನ್ನು ಟ್ರೈ ಮಾಡಣ್ರಿ, ನೋಡೋಣ ಏನಾಗುತ್ತಂತಂದು. ಬುದ್ಧಿ ಬರಲೇಬೇಕಲ್ಲ, ಬರಲಿಲ್ಲ ಅಂದ್ರೆ ಮತ್ತೆ ಮುಂದೆ ನೋಡಣ್ರಿ ಅಂತ. ಸರಿನಮ್ಮ, ನಂಗೆ ಎಷ್ಟ ಸಿಟ್ಟಿದ್ರು ಅದನ್ನು ಬದಿಗಿಟ್ಟು ನೀವು ಹೇಳ್ದಂಗೆ ಕೇಳ್ತೀನಿ. ಮಾವರ, ಇವಾಗ ನೀವು ಸೀದಾ ಮನೆಗೆ ಹೋಗಿರ್ರಿ. ನಾನು ಮತ್ತು ಲಲಿತಾ ನೀವು ಹೋದ್ಮೇಲೆ ಒಂದು ತಾಸು ಹಂಗೆ ಬಿಟ್ಟು ಬರ್ತೀವಿ. ಯಾಕಂದ್ರೆ ಈಗ ನಿಮ್ಮ ಜೊತೆನೇ ಬಂದ್ರೆ ಎಲ್ಲ ವಿಷಯನೂ ನಿಮ್ಗೆ ಹೇಳಿ ನಿಮ್ಗೆ ನಾವೇ ಚುಚ್ಕೊಟ್ಟಿವಿ ಅಂತ ಅವ್ರು ಅನ್ಕೋತಾರೆ. ಅದಕ್ಕೆ ನೀವು ಹೋಗ್ರಿ, ನೀವು ಹೋದ್ಮೇಲೆ ಒಂದು ತಾಸು ಹಂಗೆ ಬಿಟ್ಟು ನಾವು ಬರ್ತೀವಿ. ಸರಿ ಆತವ, ಹಂಗೆ ಮಾಡ್ರಿ. ಸರಿ ತವ, ನಾನು ಹೋಗಿ ಬರ್ತೀನವ. ಸರಿ ಅಂಕಲ್, ನೀವೇನು ಟೆನ್ಷನ್ ಮಾಡ್ಕೋಬೇಡ್ರಿ, ಎಲ್ಲ ಸರಿ ಹೋಗುತ್ತೆ. ನಾವು ಅದೀವಲ್ಲ, ಎಲ್ಲ ಸರಿ ಮಾಡ್ತೀವಿ. ನೀವು ಇವಾಗ ನಾವು ಹೇಳ್ದಂಗೆ ಮಾಡಿರಿ ಮನೆಯಲ್ಲಿ, ಅಷ್ಟೇ ಸಾಕು. ಸರಿ ಆತವ. ಸರಿ ತವ ಲಲಿತವ, ಹುಷಾರು ನೋಡ್ರಿ, ಲಗುನ ಬಂದುಬಿಟ್ರ. ಸರಿ ರೀ ಮಾವರ. ಇವಾಗ ಅದವ್ರಿಗೆ ಹೆಂಗೆ ಬುದ್ಧಿ ಬರಲ್ಲ ನಾನು ನೋಡೇ ಬಿಡ್ತೀನಿ. ಬಿಡಕ್ಕೆ ಹೋಗ್ಬೇಡ. ನನಗನ್ಸಿದ ಮಟ್ಟಿಗೆ ಇಷ್ಟಕ್ಕೆ ಅವ್ರಿಗೆ ಬುದ್ಧಿ ಬರುತ್ತಾ ಇಲ್ಲ ಗೊತ್ತಿಲ್ಲ. ಯಾಕಂದ್ರೆ ಹುಟ್ಟು ಗುಣ ಸುಟ್ಟರು ಹೋಗಲ್ಲ ಅಂತಾರಲ್ಲ, ಆ ಕುಲ್ದಾರವರು. ಅವರಿಗೆ ಪಾಠದ ಮೇಲೆ ಪಾಠ ಸರಿಯಾಗಿ ಕಲಿಸ್ಕೊತ ಹೋಗಿ, ಅವಾಗ ತಾವ ಜಕ್ಕಿಸ್ತಾ ದಾರಿಗೆ ಬರ್ತಾರೆ. ಸರಿ ಆಯ್ತು, ಹಂಗೆ ಮಾಡ್ತೀವಿ. ಸರಿ, ನೀನು ಆಫೀಸ್ಗೆ ಹೋಗಿ ನಿಂಗೆ ಟೈಮ್ ಆಗುತ್ತಾ? ನಾವು ಒಂದು ಸ್ವಲ್ಪ ನಮ್ಮದು ಬಟ್ಟೆ ಹೊಲ್ಯಾಕೆ ಇವು ಖಾಲಿ ಆಗಿದ್ವ, ದಾರ ಅವು ಮನೆಗಿನಿ ಅವನ್ನೆಲ್ಲ ತೊಗೊಂಡು ಹೋಗ್ತೀವಿ ಸೀದಾ ಮನೆಗೆ. ಸರಿ ಆಯ್ತು, ಹಂಗಂದ್ರೆ ಬರ್ರಿ, ಮಾರ್ಕೆಟ್ವರೆಗೂ ನಾನೇ ಬಿಡ್ತೀನಿ ಕಾರಲ್ಲಿ. ಸರಿ ಆಯಿತು. ಅಂದಂಗೆ ಮನೆ ಕಡೆ ಬಂದೇ ಇಲ್ಲಲ್ಲ, ಟೈಮ್ ಸಿಕ್ತಂದ್ರೆ ಮನೆ ಕಡೆ ಬಾ. ಸರಿ, ಟೈಮ್ ಸಿಕ್ಕಾಗ ಖಂಡಿತ ಮನೆ ಕಡೆ ಬರ್ತೀನಂತ. ಬರ್ರಿ ಹೋಗೋಣ ಇವಾಗ. ಸರಿ ನಡೀರಿ. ಇನ್ನು ಮೇಲೆ ಐತಿ ಈ ಕಥೆನಲ್ಲಿ ಹೊಸ ಟ್ವಿಸ್ಟ್. ಯಾರದಿರಿ ಮನ್ಯಾಗ? ರೀ, ಈಗ ಬಂದ್ರನ? ಮುಂಚೆಲ್ಲ ಲಗುನ ಬರ್ತೇನಂತ ಅಂದಿದ್ರಲ್ಲ. ಬರೋದೊಂದು ಸ್ವಲ್ಪ ತಡ ಆತು. ಏನು ಮನ್ಯಾಗ ಯಾರು ಕಾಣವಲ್ರಲ್ಲ, ಎಲ್ಲಿ ಹೋಗಾರ? ಇದೇ ಚಲೋ ಚಾನ್ಸ್ ಅವ್ರ ಬಗ್ಗೆ ಫಿಟ್ಟಿಂಗ್ ಇಡೋದಕ್ಕೆ. ಮಾವರ, ನಿಮ್ಮ ಮಗ ರಾಜವ್ರ ಆಫೀಸ್ಗೆ ಹೋಗಾರ್ರಿ, ಅಜ್ಜಿ ಮಲ್ಕೊಂಡಾರಿ, ಗೌರಿ ಕಾಲೇಜ್ಗೆ ಹೋಗಾಳ್ರಿ, ನಾವಿಬ್ಬರು ಅಷ್ಟೇ ಮನ್ಯಾಗ ಅದೀವಿ. ಇನ್ನು ಚಂದ್ರು ಮತ್ತು ಕೃಷ್ಣ ಅವರಂತೂ ಹೊಲಕ್ಕೆ ಹೋಗಿರ್ಬೋದಂತ ಅನಿಸ್ತೈತ್ರಿ, ಏನೋ ಗೊತ್ತಿಲ್ಲ ರೀ. ಹೌದಾ? ಮತ್ತು ಲಲಿತವ ಸವಿತವ ಯಾರು ಕಾಣಿಸ್ತಾನೆ ಇಲ್ಲ ಮನ್ಯಾಗ? ಅಯ್ಯೋ ಮಾವರ, ಬೆಳಗ್ಗೆನ 1:08 ಮನೆ ಬಿಟ್ಟಾರ ನೋಡ್ರಿ ಮಾವರ, ಇನ್ನೂ ಬಂದಿಲ್ಲ ಮನ್ಯಾಗ. ಅದು ಅಲ್ಲ, ಮನ್ಯಾಗ ಯಾರಿಗೂ ಏನು ಹೇಳಿಲ್ರಿ, ತಾವ ಹೋಗಾರ ನೋಡ್ರಿ. ನೀವು ಮನ್ಯಾಗ ಇಲ್ಲದಕ್ಕೆ ಅವ್ರದ ಹಿರೇತನ ಆಗ್ಬಿಟ್ಟೈತ್ರಿ ಮಾವರ. ಮತ್ತು ಅವ್ರ ಮನೆಗೆ ಹೋದ್ರು, ತಮಗೆ ತಿಳಿದಾಗ ಅವ್ರ ಮನೆಗೆ ಹೋಗಾರ, ತಮಗೆ ತಿಳಿದಾಗ ಮನೆ ಇಲ್ಲಿಗೆ ಬರ್ತಾರ. ಇವತ್ತು ನೋಡ್ರಿ ಪ್ಯಾಟಿ ಹೋಗಾರ, ಮನ್ಯಾಗ ಎಲ್ಲ ಕೆಲಸನೂ ನಮ್ಮ ಮೇಲನೆ ಬಿಟ್ಟು ಹೋಗಾರ ನೋಡ್ರಿ ಮಾವರ. ಹೌದಿಲ್ರಿ ಅತ್ಯಾರ? ಹ್ಞೂ ರೀ, ನೀವು ನೋಡಿದ್ರೆ ನಮ್ಮ ಮನೆ ಸೊಸೆಯರು ನಮ್ಮ ಮನೆಯದು ಲಕ್ಷ್ಮಿಯರವರು ಅಂತಂದು ಅವ್ರನ್ನ ತಲೆ ಮೇಲೆ ಹತ್ಸ್ಕೊಂಡು ಮೆರೆಸ್ತೀವಿ. ನೀವು ನೋಡ್ರಿ, ಈಗ ಮನೆಯಾಗ ಇಲ್ಲ. ನಾವೇನಾರು ಹೇಳಿದ್ವಿ ಅಂದ್ರೆ ಅವ್ರ ಬಗ್ಗೆ ಚಾಡಿ ಚುಚ್ತೀವಿ ಅಂತ ನಿಮಗೆ ಅನಿಸ್ತೈತಿ. ನೋಡ್ರಿ, ಈಗ ಮನೆಯಾಗ ಇಲ್ಲ ಅವರು. ಮನೆಯಿಂದ ಎಲ್ಲ ಕೆಲಸನೂ ನಮ್ಮಿಬ್ರ ಮೇಲೆನೇ ಬಿದ್ದೈತೆ ನೋಡ್ರಿ. ನಾವಿಬ್ರ ಮಾಡಾಕುಂತೀವಿ ನೋಡ್ರಿ ಮನ್ಯಾಗ ಅಡುಗೆ ಕೆಲಸ ಎಲ್ಲ. ನೀವರ ಹೇಳ್ರಿ, ನಮ್ಮ ಮಾತಂತೂ ಕೇಳಂಗಿಲ್ಲ ಅವರಿಬ್ರು. ಏನಾರು ಹೇಳಿದ್ರೆ ನಮ್ಮ ಮೇಲೆ ಹೊರಕ್ ಅಂತ ಬಂದ್ಬಿಡ್ತಾರೆ. ನಿಮ್ಮ ಮಾತ್ರ ಕೇಳ್ತಾರ ನೋಡ್ರಿ. ಕೇಳಲಿಲ್ಲ ಅಂದ್ರೆ ಕೇಳೋ ಹಂಗೆ ಮಾಡ್ತೀನಿ. ಇನ್ನು ಮೇಲೆ ಈ ಮನ್ಯಾಗ ನನ್ನ ಮಾತನ್ನು ಯಾರೂ ಮೀರೋ ಹಂಗಿಲ್ಲ. ಮೀರಿದ್ರೆ ಅದು ಏನಾಗುತ್ತೆ ಅನ್ನೋದನ್ನು ನಾನು ತೋರಿಸ್ಕೊಡ್ತೀನಿ. ನೋಡಿದ್ರೇನ್ರಿ ಅತ್ತರ, ಕರೆಕ್ಟ್ ಟೈಮಿಗೆ ಹೆಂಗೆ ಬಾಂಬ್ ಹಾಕಿದ್ವಿ ಅಂತ. ಇವಾಗ ನೋಡ್ರಿ, ಮಾವರು ಎಷ್ಟು ಸಿಟ್ಟು ಮಾಡ್ಕೊಂಡು ಹೋದ್ರೆ, ಬರಷ್ಟಿಗೆ ಅವರಿಬ್ಬರಿಗೂ ಸರಿಯಾಗಿ ಬೆಂಡತ್ತಾರ ನೋಡ್ತೀರಿ. ಹಂಗೆ ಆಗ್ಬೇಕವ. ಇವ್ರದ್ದು ಸಪೋರ್ಟ್ ಐತಂತಂದು ತಕ್ತೈ ಅಂತ ಮನ್ಯಾಗ ಕುಣಿತಿದ್ರು.
ಈಗ ಇವರಿಗೆ ಗೊತ್ತಾತಲ್ಲ ಅವ್ರ ಹಣೆ ಬರ ಎಂಥದ್ದು ಅವ್ರು ಎಂಥವ್ರು ಅಂತಂದು ಈಗ ನೋಡವ ಈಗ ಬಂದ ತಕ್ಷಣ ಹೆಂಗೆ ಉಗಿದು ಉಪ್ಪಿನಕಾಯಿ ಹಾಕ್ತಾರಂಥದ್ದು ಹೇಳಿದ ತಕ್ಷಣ ಹೆಂಗೆ ಸಿಟ್ಟಾದರೂ ನೋಡು ಅವ್ರ ಮೇಲೆ ನೋಡ್ತಿರೋ ಬಂದ ಮೇಲೆ ಸರಿಯಾಗಿ ಪಾಠ ಕಲಿಸ್ತಾರೆ ನಾವಿಬ್ಬರು ಅವಾಗ ಸುಮ್ಮನೆ ನಿಂತ್ಕೊಳೋಣ ನಮಗೇನು ಗೊತ್ತೋ ಇಲ್ಲ ಅನ್ನಂಗೆ ಸರಿನಾ ಹ್ಞೂ ಸರಿ ರೀ ಅತ್ತೆರ ನಡಿಯವ್ವ ನಡಿ ನಿಮ್ಮ ಅವರು ಊರಿಂದ ಬಂದಾರಲ್ಲ ಅವ್ರಿಗೆ ಸುಸ್ತಾಗಿರ್ತೈತಿ ಒಂದು ಸ್ವಲ್ಪ ಏನಾರು ಅಡುಗೆ ಬಿಸಿ ಬಿಸಿ ಮಾಡಿಕೊಡೋಣ ತಿಂತಾರೆ ಹ್ಞೂ ಸರಿ ಅತ್ತೆ ನಿಮ್ಮ ಗಂಡ ಊರಿಂದ ಬಂದ್ರೆ ನೀವು ಮಾಡಿಕೊಡ್ರಿ ಬಿಸಿ ಬಿಸಿದು ನಾನು ಯಾಕೆ ಮಾಡಿಕೊಡ್ಲಿ ಈ ಮನೆಯಲ್ಲಿ ಎಲ್ಲರ ಮಧ್ಯೆ ಜಗಳ ಹಚ್ಚೋದೇ ನನ್ನ ಕೆಲಸ ಅದನ್ನು ಬಿಟ್ಟು ಈ ಅಡುಗೆ ಮಾಡೋ ಅದನ್ನೆಲ್ಲ ನಾನು ಯಾಕೆ ಮಾಡಲಿ ಬೇಕಾದ್ರೆ ಮಾಡ್ಕೊರಿ ಸಾಕಾದ್ರೆ ಬಿಡ್ರಿ